ಭಾರತ ಸರ್ಕಾರದ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿರುವ ರಾಷ್ಟ್ರೀಯ ಅಂಕಿಅಂಶ ಕಚೇರಿಯ ಕ್ಷೇತ್ರ ಕಾರ್ಯಾಚರಣೆ ವಿಭಾಗದ ವತಿಯಿಂದ ಬೆಂಗಳೂರಿನ ಕೋರಮಂಗಲದ ಕೇಂದ್ರೀಯ ಸದನದಲ್ಲಿಂದು ರಾಷ್ಟ್ರೀಯ ಗೃಹ ಆದಾಯ ಸಮೀಕ್ಷೆ 2026 ಕುರಿತಾದ 2 ದಿನಗಳ ಪ್ರಾದೇಶಿಕ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ದಕ್ಷಿಣ ವಲಯದ ಉಪಮಹಾನಿರ್ದೇಶಕ ಅನುಪಮ್ ಲಹಿರಿ, ಉಪನಿರ್ದೇಶಕಿ ಡಾ ಪಿಟಿ ಸುಧಾ ಮತ್ತು ಹೌಸ್ ಹೋಲ್ಡ್ ಸರ್ವೆ ವಿಭಾಗದ ಉಪಮಹಾನಿರ್ದೇಶಕ ನೀಲಾಂಜನ್ ಚಟರ್ಜಿ ಮತ್ತಿತರರು ಪಾಲ್ಗೊಂಡಿದ್ದರು. ಸಮೀಕ್ಷೆಯಲ್ಲಿ ದತ್ತಾಂಶಗಳ ನಿಖರತೆ, ಗುಣಮಟ್ಟ ನಿಯಂತ್ರಣ ಮತ್ತು ಆಧುನಿಕ ಸಾಧನಗಳ ಬಳಕೆಯ ಮೂಲಕ ಮಾಹಿತಿ ಸಂಗ್ರಹಿಸುವ ತಾಂತ್ರಿಕ ಕೌಶಲ್ಯಗಳ ಕುರಿತು ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಅಂಡಮಾನ್ ಮತ್ತು ನಿಕೋಬಾರ್ನ ಕೆಲವು ಪ್ರದೇಶಗಳನ್ನು ಹೊರತುಪಡಿಸಿ ಇಡೀ ದೇಶಾದ್ಯಂತ ಸಮೀಕ್ಷೆ ನಡೆಯಲಿದೆ. ಜನರ ಜೀವನ ಪರಿಸ್ಥಿತಿ, ಆದಾಯ ವಿತರಣೆ ಮಾದರಿ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನಿಖರ ಮಾಹಿತಿ ಪಡೆಯುವುದು ಈ ಸಮೀಕ್ಷೆಯ ಉದ್ದೇಶವಾಗಿದೆ. ಬಳಿಕ ಡಾ ಪಿಟಿ ಸುಧಾ ಬರುವ ಏಪ್ರಿಲ್ನಿಂದ ಮುಂದಿನ ವರ್ಷ ಮಾರ್ಚ್ವರೆಗೆ 1 ವರ್ಷಗಳ ಕಾಲ ರಾಷ್ಟ್ರವ್ಯಾಪಿ ಸಮೀಕ್ಷೆ ನಡೆಯಲಿದೆ ಎಂದು ಸಮೀಕ್ಷೆಯ ಮಹತ್ವ ಮತ್ತು ದೇಶದ ಆರ್ಥಿಕ ಯೋಜನೆಗಳಲ್ಲಿ ಗೃಹ ಆದಾಯ ಪಾತ್ರ ಕುರಿತು ಮಾಹಿತಿ ನೀಡಿದರು. ಅನುಪಮ್ ಲಹಿರಿ ಅಂಕಿಅಂಶಗಳ ನಿಖರತೆ ಮತ್ತು ಗುಣಮಟ್ಟ ನಿಯಂತ್ರಣದ ಅಗತ್ಯತೆ ಕುರಿತ ವಿವರ ನೀಡಿದರು. Income can be captured. This was first advice. Second advice was utilize AI tools to make more simulations, which can help you in the fieldwork. ನೀಲಾಂಜನ್ ಚಟರ್ಜಿ ತರಬೇತಿ ಶಿಬಿರ ಕ್ಷೇತ್ರ ಅಧಿಕಾರಿಗಳಿಗೆ ಗೃಹ ಆದಾಯದ ದತ್ತಾಂಶ ಸಂಗ್ರಹಣೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಮತ್ತು ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಕೌಶಲ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಎಂದರು. One survey in a year at that time. Now all the survey states are likely wanting to participate. So that has become a very big challenge for FOD.